ಎಲ್ಲ ಒಂದು 15-16 ವರ್ಷದ ಜರ್ನಿ. ನಾನು ಚೆಲುವಿನ ಚಿತ್ತಾರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಅವಾಗಿಂದನೂ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ ಅವ್ರು ನಮ್ಮ ಕಷ್ಟಕ್ಕಾಗೋದು, ನಾವು ಅವ್ರ ಕಷ್ಟಕ್ಕಾಗೋದು, ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗೆಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ. ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ತುಂಬ ದಿವಸಗಳಿಂದ ಗೊತ್ತಿತ್ತು. ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾ ಇರೋ ತರುಣ್ ಅವ್ರನ್ನ. ಸೊ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಚೂಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ. ಯಾಕೆಂದರೆ ನಾನು ಸಾಂಗ್ ನೋಡಿದೆ, ಟ್ರೇಲರ್ ನೋಡಿದ್ದೀನಿ. ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘ್ನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಪ್ರಥಮ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಪ್ರಭು ನಾನು ನೋಡಿದೆ ನಿಮ್ಮ ಚಿತ್ರನ, ಬಡ ಸಡನ್ನಾಗಿ ಮರ್ತೋದೆ ನಿಮ್ಮ ಹೆಸರು. ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾಯಿಂದ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರದ್ದೊಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಚೂಮಂತರ್ ಒಳ್ಳೆಯದಾಗಲಿ. ತುಂಬ ಅದ್ಭುತವಾದ ಟೀಮ್, ಅದು ಕಾಸ್ಟಿಂಗ್ ಇರಲಿ, ನಿರ್ದೇಶಕರಿರಲಿ. ನನಗೆ ತುಂಬ ಫೇವ್ರೆಟ್ ಜಾನ್ರ ಹಾರರ್, ಎಸ್ಪೆಷಲಿ ಹಾರರ್ ಕಾಮಿಡಿ ಕೂಡ. ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಅವರ ಅವತಾರ ಪುರುಷ ಕೂಡ ನಮ್ಮಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲೇ ನೋಡಿದ್ದೆ. ಸೊ ನನಗೆ ದೇವದ ಸಿನಿಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರಿಂದಲೇ ಶುರುವಾಗಿದ್ದು. ಅದೊಂದು ಡ್ರಾಯರ್ ಆಚೆ ಬಂದು ಉಂಗ್ರ ಅಳ್ಳೋಡೋದ್ರಿಂದ. ಸೊ ಅಲ್ಲಿ ನಾನು ಒಳ್ಳೊಳ್ಳೆ ದೇವದ ಸಿನಿಮಾಗಳು ತುಂಬ ಇಷ್ಟ. ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಯಾವುದೇ ಭಾಷೆಯಲ್ಲಿ ಬಂದ್ರೂ. ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡ ಹಿಟ್ಟಾಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ. ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು. ಸೊ ಹಾಗೆ ಕರ್ವ ಅಂತ ಇದ್ದೀನಿ ಚೂಮಂತರ್ ಇಲ್ಲ, ನವನೀತ್ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ರು ಆಲ್ರೆಡಿ ಅವರು. ಸೊ ಅದೇ ಥರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ, ಚೂಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ, ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರಲಿ, ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಈ ಥರಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಪ್ರಥಮ್ ಏನಾಗುತ್ತೆ, ಸಿನಿಮಾ ಮಾಡ್ಬೇಕಾದ್ರೆ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ. ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ಸ್ಪೀಡು, ಯಾವುದೇ ಇದು ನಮ್ಮ ನಿರ್ಧಾರಗಳಷ್ಟೇ ವರ್ಕೌಟ್ ಆಗಲ್ಲ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಶರಣ್ ಸರ್ ಅವ್ರದ್ದು ನಾವು ಇವತ್ತಿಗೂ ಎಷ್ಟೊಂದು ಸರಿ ನಾವು ಇಡೀ ಟೀಮ್ ಎಲ್ಲ ಕೂತಿದ್ದಾಗ ನಮ್ಗೇನಾದರೂ ತುಂಬ ಎಂಜಾಯ್ ಮಾಡಬೇಕು ಅನ್ಸಿದ್ರೆ, ನಗಬೇಕು ಅನ್ಸಿದ್ರೆಲ್ಲ ಅವ್ರದ್ದು ಎಷ್ಟೊಂದು ಸೀನ್ಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೀವಿ ಯಾವಾಗಲೂ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಕೆಲಸ ಮಾಡಬೇಕು, ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದು. ತರುಣ್ ಈಸ್ ಎ ವೆರಿ ಗುಡ್ ಫ್ರೆಂಡ್. ಇವತ್ತು ಇಲ್ಲ ನೀವು ಎಲ್ಲೇ ಓಡಾಡ್ತಿದ್ರು ನೀವು ಬರಲೇಬೇಕು ಅಂತ ಅಂದರು. ತುಂಬ ಪ್ಯಾಷನೇಟು, ಯಾವಾಗ ಸಿಕ್ಕಿದ್ರು ಸಿನಿಮಾ ಬಗ್ಗೆನೇ ಯಾವಾಗಲೂ ತುಂಬ ಮಾತಾಡ್ತಾ ಇರ್ತಾರೆ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ತುಂಬ ದೊಡ್ಡ ಹಿಟ್ ಆಗಲಿ. ಥ್ಯಾಂಕ್ ಯು. ಡಾಲಿ ಧನಂಜಯ್ ಅವರಿಗೆ ಹೊಸ ಜೀವನಕ್ಕೆ ಅಡ್ವಾನ್ಸ್ ಆಲ್ ದಿ ಬೆಸ್ಟ್ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರಥಮ ಮಾಡಿಲ್ಲ